ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ದೇಶಕ್ಕೆ ಅದ್ಭುತ ಹಾಗೂ ಸದೃಢವಾದ ಸಂವಿಧಾನವನ್ನು ರಚಿಸಿದ್ದಾರೆ. ಇದನ್ನು ಕೇವಲ ನೆನಪಿಸಿಕೊಳ್ಳುವುದಷ್ಟೇ ಅಲ್ಲದೆ ಗೌರವ ನೀಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದ್ದು, ಸಂವಿಧಾನವನ್ನು ವಿರೋಧಿಸೋ ಹಾಗೂ ಅದಕ್ಕೆ ಧಕ್ಕೆ ತರೋ ದೇಶದ್ರೋಹಿ ಚಟುವಟಿಕೆಗಳ ವಿರುದ್ಧ ಇನ್ನಷ್ಟು ಕಠಿಣ ಶಿಕ್ಷೆ ವಿಧಿಸೋ ಅಗತ್ಯವಿದೆ ಎಂದು ಯಲಹಂಕ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್.ಆರ್. ವಿಶ್ವನಾಥ್ ರವರು ಅಭಿಪ್ರಾಯಪಟ್ಟರು. ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯ ಆಶ್ರಯದಲ್ಲಿ ಯಲಹಂಕ ಉಪನಗರ ಹೊಯ್ಸಳ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ 77ನೇ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, 145 ಕೋಟಿ ಜನಸಂಖ್ಯೆಯನ್ನು ಹೊಂದಿರೋ ಭಾರತಕ್ಕೆ ಭದ್ರವಾದ ಅಡಿಪಾಯವನ್ನು ಸಂವಿಧಾನದ ಮೂಲಕ ನಿರ್ಮಿಸಿಕೊಟ್ಟ ಡಾಕ್ಟರ್ ಅಂಬೇಡ್ಕರ್ ಹಾಗೂ ಸಂವಿಧಾನ ಕರಡು ಸಮಿತಿಯ ಎಲ್ಲ ಸದಸ್ಯರು ಮತ್ತು ಇದನ್ನು ಸಕಾರಗೊಳಿಸಿದ ಮಹನೀಯರನ್ನ ನಾವೆಲ್ಲರೂ ಸ್ಮರಿಸಬೇಕು ಎಂದರು. ತಹಶೀಲ್ದಾರ್ ಸನ್ಮಾನ್ಯ ಶ್ರೀ ಜಿ.ಎಸ್. ಶ್ರೇಯಸ್ ರವರು ಧ್ವಜಾರೋಹಣ ನೆರವೇರಿಸಿದರು. ಪೊಲೀಸ್, ಎನ್ಸಿಸಿ, ಭಾರತ ಸೇವಾದಳ, ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳು, ವಾದ್ಯಗೋಷ್ಠಿ ಹಾಗೂ ಬಿಬಿಎಂಪಿ ಸ್ವಚ್ಛತಾ ಸೇನಾನಿಗಳ ತಂಡಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ಶಾಲಾ ಮಕ್ಕಳಿಂದ ದೇಶಭಕ್ತಿ ಹಾಗೂ ಭಾವೈಕ್ಯತೆ ಕುರಿತ ಗೀತೆಗಳಿಗೆ ಸಮೂಹ ನೃತ್ಯ ಪ್ರದರ್ಶನ ಜನರ ಗಮನ ಸೆಳೆಯಿತು. ಬೆಂಗಳೂರು ಉತ್ತರ ನಗರ ಪಾಲಿಕೆ ವಲಯ 2ರ ಆಯುಕ್ತರಾದ ಶ್ರೀಮತಿ ಪಲ್ಲವಿ ಎಂ ರವರು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ಮಧು ಎಲ್ ರವರು, ಶ್ರೀ ಜೋಸೆಫ್ ಎ ರವರು, ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಶೈಲಾ ಆರ್.ಎನ್ ರವರು ಮತ್ತಿತರರು ಉಪಸ್ಥಿತರಿದ್ದರು. ತಾಲೂಕಿನ ಹೊಯ್ಸಳ ಕ್ರೀಡಾಂಗಣದಲ್ಲಿ 77ನೇ ವರ್ಷದ ರಾಷ್ಟ್ರೀಯ ಹಬ್ಬ ಗಣರಾಜ್ಯೋತ್ಸವವನ್ನು ನಮ್ಮ ಎಲ್ಲ ಅಧಿಕಾರಿಗಳ ಸಹಕಾರದೊಂದಿಗೆ, ತಾಲೂಕು ದಂಡಾಧಿಕಾರಿಗಳ ಸಹಕಾರದೊಂದಿಗೆ ಭಾಳ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಿದ್ದೀವಿ. ಈ ವರ್ಷ ನಮ್ಮ ಕಲ್ಪನೆಯನ್ನು ಮೀರಿ ಪಥಸಂಚಲನ ಮತ್ತು ಸಾಂಸ್ಕೃತಿಕ ಕಾರ್ಯಗಳು ಅತ್ಯಂತ ಆಕರ್ಷಣೀಯವಾಗಿತ್ತು. ದೇಶಭಕ್ತಿಯ ಸಿಂಚನವನ್ನು ಉಂಟು ಮಾಡ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಶಾಲಾ ಮಕ್ಕಳು ಅದ್ಭುತವಾದ ಪ್ರದರ್ಶನದೊಂದಿಗೆ ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಏನೋ ಒಂದು ಸಂವಿಧಾನವನ್ನು ರಚನೆಯನ್ನು ಮಾಡಿದ್ರು, ಭಾಳ ಅದ್ಭುತವಾಗಿರ್ತಕ್ಕಂಥ ಸಂವಿಧಾನವನ್ನು ರಚನೆಯನ್ನು ಮಾಡಿದ್ರು. ಅದನ್ನು ನೆನೆಸ್ಕೊಳ್ತಕ್ಕಂಥ ದಿನ ಕೂಡ ಹೌದು. 145 ಕೋಟಿ ಜನಸಂಖ್ಯೆ ಇರತಕ್ಕಂಥ ಈ ದೇಶಕ್ಕೆ ಸುಭದ್ರವಾದಂಥ ಅಡಿಪಾಯವನ್ನು ಸಂವಿಧಾನದ ಮುಖಾಂತರ ಹಾಕಿಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ಆ ಕರಡು ಸಮಿತಿ ಎಲ್ಲ ಸದಸ್ಯರಿಗೂ ಮತ್ತು ಇದನ್ನು ಸಾಕಾರಕ್ಕೆ ತಂದಂಥ ಎಲ್ಲ ಮಹನೀಯರಿಗೂ ಕೂಡ ನೆನೆಸ್ಕೊಳ್ತಕ್ಕಂಥ ದಿನ ಇವತ್ತು ದೇಶದ ರಾಜಧಾನಿ ದೆಹಲಿಯಲ್ಲೂ ಕೂಡ ನಮ್ಮ ದೇಶದ ಸೈನ್ಯದ ಸಾಮರ್ಥ್ಯವನ್ನು, ನಮ್ಮ ರಾಜ್ಯಗಳ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಭಾಳ ದೊಡ್ಡದಾದಂಥ ಪೆರೇಡ್, ಅದು ವಿಶ್ವದಲ್ಲೇ ವಿಖ್ಯಾತವಾಗಿರ್ತಕ್ಕಂಥ ಪೆರೇಡ್ ನಡೆದಂಥ ಸಂದರ್ಭ ಕೂಡ ಹೌದು. ಹಲವಾರು ವರ್ಷಗಳಿಂದ ನಮ್ಮ ಹೊಯ್ಸಳ ಕ್ರೀಡಾಂಗಣದಲ್ಲಿ ತಾಲೂಕು ಘೋಷಣೆ ಆದಮೇಲೆ ನಾವು ಕೂಡ ಇಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನು ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಇದರಿಂದ ನಾವು ಸಂವಿಧಾನಕ್ಕೆ ಗೌರವವನ್ನು ಕೊಡ್ತಕ್ಕಂಥದ್ದು, ಸಂವಿಧಾನವನ್ನು ವಿರೋಧಿಸ್ತಕ್ಕಂಥ ದೇಶದ್ರೋಹಿಗಳು ಯಾರಿರ್ತಾರೆ ಅವರಿಗೆ ಶಿಕ್ಷೆ ಆಗ್ತಕ್ಕಂಥದ್ದು ಕೂಡ ಇನ್ನೂ ಕಠಿಣವಾದಂಥದ್ದು ನಡೀಬೇಕು. ಅನೇಕ ಕಡೆ ಸಂವಿಧಾನ ಉಲ್ಲಂಘನೆ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರು ಬಾಯಲ್ಲಿ ಸಂವಿಧಾನದ ಬಗ್ಗೆ ಹೇಳ್ತಾರೆ ಅವರೇ ಹೊರದೇಶದಲ್ಲಿ ಹೋಗೋದು, ಬೇರೆ ಬೇರೆ ಕಡೆ ಉಲ್ಲಂಘನೆ ಮಾಡ್ತಕ್ಕಂಥದ್ದು ಇದಾಗಬಾರ್ದು. ಸಂವಿಧಾನಕ್ಕೆ ನಾವು ಮಾನ್ಯತೆಯನ್ನು ಕೊಡಬೇಕು. ಇದು ಒಂದು ರೀತಿಯಾದಂಥ ಆಧುನಿಕವಾದಂಥ ಭಗವದ್ಗೀತೆ ಅಂತಕ್ಕಂಥದ್ದನ್ನು ನಾವೆಲ್ಲ ಕೂಡ ಸ್ಮರಿಸಬೇಕು. ಮತ್ತು ರಾಷ್ಟ್ರೀಯ ಲಾಂಛನಗಳಿಗೆ ಅವಮಾನ ಆಗ್ತಕ್ಕಂಥದ್ದು, ನಮ್ಮ ದೇಶದೊಳಗಡೆ ಇರ್ತಕ್ಕಂಥ ದೇಶದ್ರೋಹಿಗಳಿಗೆ ನಾವೆಲ್ಲ ಒಂದು ಕಡೆ ಎಚ್ಚರಿಕೆಯನ್ನು ಮತ್ತು ಕಣ್ಗಾವಲು ರೀತಿಯಲ್ಲಿ ನಾವೆಲ್ಲ ನಾಗರಿಕರು ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ನಾವೆಲ್ಲ ಕೂಡ ಸೇರಿ ಕೊಟ್ಟಿದ್ದೀವಿ. ಶಾಲೆಯ ಮಕ್ಕಳುಗಳು ಪಥಸಂಚಲನದಲ್ಲಿ ಪಾಲ್ಗೊಂಡರು. ಅದೇ ಥರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿದ್ರು. ಈ ಸತಿ ಏನು ಅಂದರೆ ಬ್ಲ್ಯಾಕ್ ಕಮೆಂಡೋಸ್ ಅಂತ ಮಾಡಿದರು 2 ಟೀಮು. ಅದು ತುಂಬ ಚೆನ್ನಾಗಿ ಬಂದಿದೆ. ಇವತ್ತು ಪಥಸಂಚಲನ ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲರ ಬಾಯಲ್ಲೂ ಬರ್ತದೆ. ಈ ಸತಿ ಹೋದ ವರ್ಷಕ್ಕಿಂತ ತುಂಬ ಅತ್ಯುತ್ತಮವಾಗಿ ಬಂದಿದೆ ಅಂತ. ಸೊ ಎಸ್ಪೆಷಲಿ ಇದಕ್ಕೆ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ BO ಮೇಡಮ್ ಆದ ಶೈಲಜಾ ಅವರಿಗೆ ಇದಕ್ಕೆ ಅಭಿನಂದಿಸ್ತೀನಿ.